ಬನ್ನಿ ರಸ ಇಸ್ಕೊಳ್ಳಿ ಬನ್ನಿ ಕೊಟ್ರೆ ಬಟ್ಟ ಬರ ನಡಿ ಹಾಕ ಒಳಗೆ ಅಲ್ಲೂ ಹಾಕಿದಲ್ಲ ಹಾಗೆ ಮುಂದೆ ಬನ್ನಿ ಅಣ್ಣ ಕರ್ಕೊಳ್ಳಿ ಏನು ಯಜಮಾನರುಗಳು ಗೊತ್ತು ಇನ್ಯಾರಿದೆ ಕರ್ಕೊಳ್ಳಿ ಜೊತೆಲಿ ಅಣ್ಣ ತಿನ್ನಿ ಅಣ್ಣ ತಿನ್ಕೊಳ್ಳಿ 5 ನಿಮಿಷ ಅಯ್ಯೋ ಅದಕ್ಕೆ ಅಂತ ತಿನ್ಕೊಳ್ಳೋಣ 5 ನಿಮಿಷ ತಿನ್ಕೊಂಡ್ರೆ ಆಯ್ತದಪ್ಪ ಇಲ್ಲಾಂದ್ರೆ ಹೊರಗಡೆ ಬಂದ್ಬಿಡೋಣ ಹೋಗೆ ಏನು ಕಾಣಲ್ಲ ಅದಕ್ಕೆ ಬನ್ನಿ ಬನ್ನಿ ಇನ್ಯಾರು ನಿಂತ್ಕೊಳ್ಳಿ ಇಲ್ಲ ಬನ್ನಿ ಗ್ಯಾಪ್ ಬಿಡ್ಬಿಡಿ ಮಧ್ಯ ಬೇಡ ಬಿಡ್ಬಿಡಿ ಬನ್ನಿ ಏನಿಲ್ಲ ಅಲ್ಲಿ ಕಾಣಲಕ್ಕಂತ ಬನ್ನಿ ಅದು ಬನ್ನಿ ಚೆನ್ನಾಣ ಇನ್ನು ಮುಂದೆ ಬನ್ನಿ ಮುಂದೆ ಹೋಗೋರೋಗ್ಲಿ ಮುಂದೆ ಬಂದ್ಬಿಡಿ ನೀವು ಮುಂದೆ ಬನ್ನಿ ಇನ್ನು ಸರ್ ಹಾಂ ಸಾಕು ಹೋಗೋಣ ಆಮೇಲೆ ಈಸ್ಕೊಳ್ಳುವಂತೆ ಆಯ್ತು ಇಟ್ಕೋ ಬಾಬಣ್ಣ ಬಾ ರವಿಣ ಈಸ್ಕೊಳ್ಳಿ ಲೋಟ ಯಾರ ಹತ್ರನ ಅಲ್ಲೇ ಮಮ್ಮಿ ತಿರ್ಬೇಕು ನೋಡು ಬನ್ನಿ ಕುಮಾರಣ್ಣ ಕುಮಾರಣ್ಣ ನೀವು ಮಧ್ಯೆ ಬನ್ನಿ ಸರ್ ನಮಸ್ಕಾರ. ಈ ದಿನ ರಾಮ ಮಂದಿರದ ಎಲ್ಲ ಬನ್ನೂರಿನ ರಾಮ ಮಂದಿರಗಳಲ್ಲಿ ವಿಶೇಷವಾದ ಪೂಜೆಗಳು ಮಾಡ್ತಾ ಇದ್ದಾರೆ. ಇವತ್ತು ಗಾಣಿಗೇರಿ ರಾಮ ಮಂದಿರ ಅತಿ ವಿಶೇಷವಾದಂಥ ಒಂದು ಹೋಮ ಹವನ ಎಲ್ಲ ಮಾಡಿಸಿದ್ದೀರಾ. ಏನೇನು ಮಾಡಿಸ್ತೀರಿ ಬೆಳಗ್ಗೆಯಿಂದ? ರಾಮನವಮಿ ಪ್ರಯುಕ್ತ ಹೋಮ ಪ್ರತಿ ವರ್ಷ ಮಾಡ್ಕೊಂಡ್ಬರ್ತಾ ಇದ್ದೀವಿ. ನಮ್ಮ ಹಿರಿಯರಿಂದ ಹಿಡಿದು ಇಲ್ಲಿವರೆಗೂ ನಮ್ಮ ಯಜಮಾನರುಗಳು ಎಲ್ಲ ಸೇರಿ ಏನಿದೆ ವರ್ಷ ಕಾರ್ಯಕ್ರಮನ ಇದನ್ನು ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಸರ್ ರಾಜೇಂದ್ರ ತಾವೇನು ಹೇಳ್ತೀರಾ? ಇದು ತಲಾಂತರದಿಂದ ನಡೆದಿರುವಂಥ ಒಂದು ಕಾರ್ಯಕ್ರಮ. ನಾವು ಪ್ರತಿ ವರ್ಷ ರಾಮನವಮಿ ದಿನ ಈ ದಿನ ಹೋಮ ಮಾಡಿ ಜನರಿಗೆ ನೈವೇದ್ಯ ಪಾಠ ಹಚ್ಚೋದು ಒಂದು ನೋಡಿ. ಇದಾದ ನಂತರ ಏನಾಗುತ್ತೆ ಅಂದರೆ ನವಮಿನಲ್ಲಿ ನಾವು ನಮ್ಮ ಬನ್ನೂರಿನಲ್ಲಿ ಕೋದಂಡರಾಮ ದೇವರದ ಒಂದು ರಾಮ ರಥೋತ್ಸವ ನಡೆಯುತ್ತೆ. ಅದು 24ನೇ ತಾರೀಕು ಬುಧವಾರ ಬಂದಿದೆ ಈ ವರ್ಷ. ಅದಾದ ಮುಂದೆ ಮರುದಿನ ಅಂದರೆ ಗುರುವಾರ ದಿನ 25 ದಿನ ರಾತ್ರಿ ಸೇರಿ ನಾವು ಇದೇ ಮಂದಿರದಲ್ಲಿ ಹೋಮ ಹವನಗಳನ್ನು ಮಾಡಿ ರಾತ್ರಿ ಉತ್ಸವಗಳನ್ನು ಮಾಡ್ತೀವಿ. ರಾಮದೇವರ ಉತ್ಸವವನ್ನು ಇದು ನಮಗೆ ಪ್ರತಿ ವರ್ಷ ನಡೆಯುವಂಥ ಒಂದು ಪ್ರತೀತಿ. ಇದನ್ನು ನಾವು ವರ್ಷ ಎಲ್ಲ ನಮ್ಮ ಯಜಮಾನರು ನಮ್ಮ ಜನರ ಸಮ್ಮುಖರೆಲ್ಲ ಸೇರಿ ನಡೆಸ್ಕೊಂಡು ಇವತ್ತು ಬನ್ನೂರಿನಲ್ಲಿ ಎಲ್ಲ ರಾಮ ಮಂದಿರಗಳು ವಿಶೇಷವಾದಂಥ ಅವರದೇ ಆದಂಥ ಪೂಜಾ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಾರೆ. ಎಲ್ಲ ವಾರ್ಡ್ಗಳಾಗಿರ್ಬೋದು ಅಥವಾ ಎಲ್ಲ ರಾಮ ಮಂದಿರಗಳಲ್ಲಿ ವಿಶೇಷವಾದಂಥ ಒಂದು ಅನುಕರಣೆ ಮಾಡಿರುವಂಥ ಒಂದು ಕೆಲವೊಂದು ವಿಚಾರಗಳು ಕೂಡ ನಾವು ನೋಡ್ಬೋದು. ಇಡೀ ಇವತ್ತು ದೇಶದಲ್ಲಿ ಇವತ್ತು ರಾಮ ಮಂದಿರದ ಉದ್ಘಾಟನೆ ಪ್ರಥಮ ಬಾರಿಗೆ ಆಗ್ತಿರೋದು ಕೂಡ ನಾವು ನೋಡ್ತಾ ಇದ್ದೀವಿ. ಫಸ್ಟ್ ಸಾರಿ ಇವತ್ತು ರಾಮೋತ್ಸವನ ಇಡೀ ನಮ್ಮ ರಾಮ ಮಂದಿರದಲ್ಲಿ ಮಾಡ್ತಾ ಇದ್ದಾರೆ. ಮತ್ತು ವಿಶೇಷವಾಗಿ ಇವತ್ತು ಏನು ಹೇಳ್ತೀರಾ ಅದ್ರ ಬಗ್ಗೆ? ಇದು ಹೇಳ್ಬೇಕಂದ್ರೆ ಹಿಂದೂಗಳಿಗೆ ಸುದ್ದಿನ ಅಂತಲೇ ಹೇಳ್ಬೇಕು. ಯಾಕೆಂದರೆ ಇದು ವಿಶೇಷವಾದಂಥ ರಾಮನವಮಿ ಬಹು ದಿನಗಳಿಂದ ಕಲಿಸ್ಕೊಂಡಿರುವಂಥ ಶ್ರೀರಾಮ ಮಂದಿರ ನಿರ್ಮಾಣ ಆಗಿದೆ. ಇವತ್ತು ಶ್ರೀರಾಮ ನಿರ್ಮಾಣ ಆಗಿದ್ದು ಈ ವರ್ಷ ಅದು ಪ್ರಥಮ ರಾಮನವಮಿ ಆದ್ದರಿಂದ ನಮ್ಮೆಲ್ಲರಿಗೂ ಸಂತೋಷ ಆಗ್ತದೆ, ಹರ್ಷ ಉಂಟಾಗ್ತದೆ. ಥ್ಯಾಂಕ್ ಯು ಸರ್.